ವಿಧಾನ ಪರಿಷತ್ ಚುನಾವಣೆ ತುಂಬಾನೇ ಕುತೂಹಲ ಕೆರಳುತ್ತೆ. ಯಾರು ಯಾರಿಗೆ ವೋಟ್ ಹಾಕ್ತಾರೆ, ರಾಜಕೀಯವಾಗಿ ಯಾರು ಯಾರಿಗೆ ಪ್ರಾಶಸ್ತ್ಯ ಕೊಡ್ತಾರೆ, ಮುಂದಿನ ವಿಧಾನಸಭಾ ಚುನಾವಣೆಗೆ ಇದು ಯಾವ ರೀತಿ ದಿಕ್ಸೂಚಿ ಆಗಲಿದೆ, ಕ್ರಾಸ್ ವೋಟಿಂಗ್ ನಡೆಯುತ್ತಾ, ಮತ್ತು JDS ಏನು ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಆ ಅಭ್ಯರ್ಥಿಗೆ ಬೇಕಾದಷ್ಟು ವೋಟ್ ಸಿಗುತ್ತಾ, ಎಲ್ಲ ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ಆಲ್ ಉತ್ತರ ಸಿಕ್ಕಂಗಾಗಿದೆ. ಯಾಕೆ ಅಂದ್ರೆ ಪರಿಷತ್ ಚುನಾವಣೆ ಮುಕ್ತಾಯ ಆಗಿದೆ. ಮುಕ್ತಾಯ ಆಗಿಲ್ಲ, ಸಂಜೆ 5 ಗಂಟೆವರೆಗೂ ಟೈಮ್ ಇದೆ. ಅದರ್ವೈಸ್ 222 ಶಾಸಕರು ಈಗಾಗಲೇ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಸೊ ಪರಿಷತ್ ಫೈಟ್ ಮುಕ್ತಾಯವಾಗಿದೆ, ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಜಿದ್ದಾಜಿದ್ದಿನ ಮೇಲ್ಮನೆ ಮೇಲಾಟದಲ್ಲಿ ಗೆದ್ದವರು ಯಾರು? ಅಡ್ಡ ಮತದಾನ, ಮನೆ ಕಡೆ ಮುಖ ಮಾಡ್ತಾ JDS, ಹಲವಾರು ಪ್ರಶ್ನೆಗಳು. ಪರಿಷತ್ನ 7 ಸ್ಥಾನಗಳಿಗೆ ನಡೆದಂತ ಚುನಾವಣೆ ಅಂತ್ಯ ಆಗಿದೆ. ಯಾಕೆ ಅಂದ್ರೆ ಎಲ್ಲ 222 ಶಾಸಕರು ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಪರಿಷತ್ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಯಾಕೆ ಅಂತಂದ್ರೆ 222 ಶಾಸಕರು ಬಂದು ತಮ್ಮ ಮತವನ್ನ ಚಲಾವಣೆ ಮಾಡಿದ್ದಾರೆ. ಸೊ ಈಗಲೇ ಸೀಲ್ ಮಾಡೋಕ್ಕಾಗಲ್ಲ, ಅದರ್ವೈಸ್ 4 ಗಂಟೆಗೆ ಸೀಲ್ ಮಾಡ್ತಾರೆ, 5 ಗಂಟೆಗೆ ಮತ ಎಣಿಕೆ ನಡೆಯುತ್ತದೆ. ಸೊ ಅಲ್ಲಿವರೆಗೆ ವೇಟ್ ಮಾಡಬೇಕು. ಪರಿಷತ್ನ 7 ಸ್ಥಾನಗಳಿಗೆ ನಡೆದಂಥ ಚುನಾವಣೆ ಅಂತ್ಯ ಆಗಿದೆ. ಎಲ್ಲ ಶಾಸಕರು ಮತದಾನ ಮಾಡಿದ್ದಾರೆ. ಸಂಜೆ 5 ಗಂಟೆಗೆ ಫಲಿತಾಂಶ ಪ್ರಕಟ ಆಗುತ್ತೆ. ಇವತ್ತು ಮೊಟ್ಟ ಮೊದಲಿಗರಾಗಿ ಮತ ಚಲಾವಣೆ ಮಾಡಿದ್ದು ಶಾಸಕ GT ದೇವೇಗೌಡರು. ಶಾಸಕ GT ದೇವೇಗೌಡರು ಯಾರಿಗೆ ಮತ ಹಾಕ್ತಾರೆ ಅನ್ನುವಂಥ ಗೊಂದಲ ಇತ್ತು. ಯಾಕೆ ಅಂತಂದ್ರೆ ಅವರು JDSನ ಶಾಸಕರನ್ನ ಇರಿಸಿದ್ದಂತಹ ರೆಸಾರ್ಟ್ ಅಥವಾ ಹೋಟೆಲ್ ಅಲ್ಲಿ ಇರಲಿಲ್ಲ. ಅವರಿಗೆ JDSನ ಕುಮಾರಸ್ವಾಮಿ ಅವರಿಂದ ಯಾವುದೇ ಕರೆ ಹೋಗಿಲ್ಲ. ಹೀಗಾಗಿ GT ದೇವೇಗೌಡರು ಏನಾದರೂ ಅಡ್ಡ ಮತದಾನ ಮಾಡ್ತಾರಾ ಅನ್ನುವಂತಹ ಒಂದು ಅನುಮಾನ ಇತ್ತು. ಆದರೆ ಈಗ ಆ ಅನುಮಾನವಾಗೇ ಉಳಿದಿದೆಯಾ? ಐ ಡೋಂಟ್ ನೋ. ಶಾಸಕ AS ಪೊನ್ನಣ್ಣರಿಂದ ಕೊನೆಯ ಮತದಾನ. ಈ ಮಧ್ಯೆ ಅನಾರೋಗ್ಯದ ನಡುವೆಯೂ ಕೂಡ DCM G ಪರಮೇಶ್ವರ್ ಅವರು ಬಂದು ಮತವನ್ನು ಚಲಾವಣೆ ಮಾಡಿದ್ರು. ಅಡ್ಡ ಮತದಾನ ಆಗಿದೆಯಾ? ಈ ಮಧ್ಯೆ ಅಸಿಂಧು ಮತಗಳ ಟೆನ್ಷನ್ ಬೇರೆ ಶುರುವಾಗಿದೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಏನು ರೆಸಾರ್ಟ್ನಲ್ಲಿ ಎಲ್ಲ ಶಾಸಕರನ್ನ ಇರಿಸಿ ಅವರಿಗೆ ಒಂದು ಮಾಕ್ ವೋಟಿಂಗ್ ಥರ ಮಾಡಿಸಿ ಅವರಿಗೆ ಒಂದು ಸ್ವಲ್ಪ ಟ್ರೈನಿಂಗ್ ಎಲ್ಲ ಕೊಟ್ಟಿತ್ತು. ಟ್ರೈನಿಂಗ್ ಕೊಟ್ಟ ಮೇಲೂ ಕೂಡ ಮಾಕ್ ಟೆಸ್ಟ್ ಅನ್ನೋ ರೀತಿಯಲ್ಲಿ ಒಂದು ಮತದಾನ ಪ್ರಕ್ರಿಯೆಯನ್ನು ಮಾಡಿಸಿದ್ರು. ಅದರಲ್ಲಿ ಭಾಳಷ್ಟು ಜನ ಫೇಲ್ ಆದ್ರಂತೆ. ಹೀಗಾಗಿ ಆ್ಯಕ್ಚುವಲ್ ಆಗಿ ಇವತ್ತಿನ ಮತದಾನ ಪ್ರಕ್ರಿಯೆಯಲ್ಲೂ ಕೂಡ ಹೆಂಗೆ ಮಾಡಿರ್ತಾರೆ ವೋಟ್, ಅಸಿಂಧು ಏನಾದರೂ ಆಗುತ್ತಾ ಅನ್ನೋ ಟೆನ್ಷನ್ ಕೂಡ ಕಾಂಗ್ರೆಸ್ಗೆ ಇದೆಯಂತೆ. 7 ಸ್ಥಾನಗಳಲ್ಲಿ ಒಟ್ಟು 8 ಜನ ಕಣಕ್ಕಿಳಿದಿದ್ರು. ಈಗ ಸೋಲುವ ಆ ವ್ಯಕ್ತಿ ಯಾರು? ಪರಿಷತ್ ಚುನಾವಣಾ ಫಲಿತಾಂಶದಂತ ಈಗ ಎಲ್ಲರ ಚಿತ್ತ ನೆಟ್ಟಿದೆ.